ಮನೆಯೊಳಗೆ ನುಗ್ಗಿದಂತ ಚಿರತೆ ಲಾಕ್ ಆಗಿದೆ. ಚಿರತೆಯನ್ನ ಮನೆಯೊಳಗೆ ಕೂಡಿ ಹಾಕಿ ವ್ಯಕ್ತಿ ದಿಟ್ಟತನ ಮೆರೆದಿರೋದು ಜಿಗಣಿಯ ಕುಂಟ್ಲು ರೆಡ್ಡಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಚಿರತೆ ಮನೆಯೊಳಗೆ ನುಗ್ಗಿದೆ, ಒಂದು ದಿಟ್ಟತನವನ್ನ ಪ್ರದರ್ಶನ ಮಾಡಿರೋದು ಅಲ್ಲಿ ನಿಂತ ವ್ಯಕ್ತಿ. ಚಿರತೆಯನ್ನ ಮನೆಯೊಳಗನೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರು ಹೊರವಲಯದ ಜಿಗಣಿಯ ಕುಂಟ್ಲು ರೆಡ್ಡಿ ಲೇಔಟ್ನಲ್ಲಿ ಆಗಿರೋ ಘಟನೆ ಇದು. ಮಂಜುನಾಥ್ ಎಂಬುವರಿಗೆ ಸೇರಿದಂತ ಬಿಲ್ಡಿಂಗ್ ಇದು. ಬಿಲ್ಡಿಂಗ್ ನಲ್ಲಿ ಬಾಡಿಗೆಗಿದ್ರು ವೆಂಕಟೇಶ್ ದಂಪತಿ. ಮನೆಯಿಂದ ಹೊರ ಬಂದು ಬಾಗಿಲು ಲಾಕ್ ಮಾಡಿದ್ದಾರೆ ವೆಂಕಟೇಶ್. ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ದೌಡಾಯಿಸಿದ್ದಾರೆ ಅರಣ್ಯ ಅಧಿಕಾರಿಗಳು. ಚಿರತೆ ಲಾಕ್ ಆಗಿದೆ. ಅರವಳಿಕೆ ಇಂಜೆಕ್ಷನ್ಗಳ ರೆಡಿ ಮಾಡಿಕೊಂಡು ವೈದ್ಯರ ತಂಡ ಬಂದಿರೋದು. ಚಿರತೆ ಮನೆಗೆ ಏಕಾಏಕಿಯಾಗಿ ನುಗ್ಗಿದ್ರೆ ಎಲ್ಲರೂ ಕೂಡ ಗಲಿಬಿಲಿ ಆಗ್ತಾರೆ. ಬಟ್ ಈ ದಂಪತಿ ವೆಂಕಟೇಶ್ ಹಾಗೂ ಅವರ ಪತ್ನಿ ಹಾಗೆ ಮಾಡಿಲ್ಲ. ಚಿರತೆ ಒಳಗೆ ಇರೋ ರೀತಿಯಾಗಿ ಲಾಕ್ ಮಾಡಿದ್ದಾರೆ. ಸದ್ಯಕ್ಕೆ ಅರವಳಿಕೆ ಮದ್ದನ್ನ ರೆಡಿ ಮಾಡಿಕೊಂಡು ವೈದ್ಯರ ತಂಡ, ಅರಣ್ಯ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳಕ್ಕೆ ಬಂದಿರೋದು. ಅರಣ್ಯ ಇಲಾಖೆ ಮತ್ತು ವೈದ್ಯರಿಂದ ಕಾರ್ಯಾಚರಣೆ ನಡೆದಿರೋದು. ಮಳೆ ಇದ್ದಿದ್ರಿಂದ ಚಿರತೆ ಕಾರ್ಯಾಚರಣೆಗೆ ಸ್ವಲ್ಪ ತೊಡಕುಂಟಾಗಿತ್ತು. जब तक एक रोज कम नहीं होगा वो बाहर नहीं आएगा। समझ लो, अभी 3-4 ओवर ऐसे ही खड़े रहना पड़ेगा। वो भी डर रहा है। मैं तो प्लीज अपने घर जाइए, अपने काम को जाइए या फिर घर जाइए। मने ಹೋಗಿ ಕನ್ನಡ ಅರ್ಥ ಆಗಲಿಲ್ಲ, ಹಿಂದಿನಲ್ಲಿ ಹೇಳಿದ್ರೆ ಅದನ್ನು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಮಾಡ್ಕೊಂಡು ನಿಂತ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಏನಾದ್ರು ಇದೆಯಾ? ಹೇಳ್ತಾ ಇದೀನಿ ಕನ್ನಡದಲ್ಲಿ, ಅರ್ಥ ಆಗ್ತಿಲ್ವಾ? ए जाओ या घर जाओ, मोबाइल में रिकॉर्ड करते क्या खड़े हो? वो भी डर रहा है तुमको देख के। ಅರ್ಥ ಆಗ್ತಿಲ್ವಾ ನಿಮ್ಗೆ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈ ರೀತಿಯಾಗಿ ಚಿರತೆ ಮನೆಗೆ ಬಂದಾಗ ಅನೇಕರು ಗಾಬರಿ ಆಗ್ತಾರೆ. ಬಟ್ ವೆಂಕಟೇಶ್ ಅವರು ದಿಟ್ಟತನ ಮೆರೆದಿದ್ದಾರೆ ಅಂತಾನೆ ಹೇಳ್ಬೋದು. ಚಿರತೆಯ ಕಾರ್ಯಾಚರಣೆ ಹೇಗಿತ್ತು? ಈಗ ಚಿರತೆ ಲಾಕ್ ಮಾಡಿ ಕರ್ಕೊಂಡು ಹೋಗಿದ್ದಾರಾ? ಮದ್ದನ್ನು ಕೊಟ್ಟಾಯ್ತಾ? ಸೌಖ್ಯ, ಏನು ಬೆಂಗಳೂರಿನ ಹೊರವಲಯದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ಬೆಳಗ್ಗೆ ಏನೋ ವೆಂಕಟೇಶ್ ಎಂಬುವರ ಮನೆಗೆ ಏಕಾಏಕಿಯಾಗಿ ಚಿರತೆ ನುಗ್ಗಿರುವಂತದ್ದು. ಜಿಗಣಿಯ ಕುಂಡ್ಲು ರೆಡ್ಡಿ ಲೇಔಟ್ ಅಂತ ಏನಿದೆ, ಅಲ್ಲಿ ಅವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಬೆಳಗ್ಗೆ ಅವರು ಮತ್ತು ಅವರ ಪತ್ನಿ ಟಿವಿಯನ್ನು ನೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಿಧಾನವಾಗಿ ಏನು ಚಿರತೆ ಏಕಾಏಕಿ ಮನೆ ಡೋರ್ ಓಪನ್ ಹಿನ್ನೆಲೆಯಲ್ಲಿ ಮನೆ ಒಳಗಡೆ ಬಂದಿದೆ. ಇದನ್ನ ಗಮನಿಸಿದಂತ ವೆಂಕಟೇಶ್ ಇರ್ಬೋದು, ಅವರ ಪತ್ನಿ ಇರ್ಬೋದು, ಆರಂಭದಲ್ಲಿ ಅವ್ರು ನೋಡಿದಾಗ ಗಾಬರಿ ಆಗಿದೆ. ಆದ್ರೆ ಇಲ್ಲೂ ಕೂಡ ಹೆದರಿಕೊಳ್ಳದೆ ನಿಧಾನವಾಗಿ ಮನೆಯಿಂದ ಹೊರಗಡೆ ಬಂದು ಚಿರತೆ ನೇರವಾಗಿ ರೂಮ್ ನೊಳಗೆ ಹೋದ ತಕ್ಷಣ ಇವರು ಮನೆಯ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡಿರುವಂತದ್ದು. ಮನೆಯ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡ ನಂತರ ಜಿಗಣಿ ಪೊಲೀಸರಿಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಚಿರತೆ ಒಂದು ಏಕಾಏಕಿ ಮನೆಯೊಳಗೆ ಬಂದಿದೆ, ನಾವು ಮನೆ ಒಳಗಡೆ ಇದ್ವಿ, ಬಂದ ನಂತರ ಅದನ್ನ ಮನೆ ಒಳಗೆ ಕೂಡಿ ಹಾಕಿ ನಾವು ಹೊರ ಬಂದಿದ್ದೇವೆ ಅಂತ ಹೇಳಿ ಡೋರ್ ಅನ್ನ ಲಾಕ್ ಮಾಡಿದ್ವಿ ಅಂತ ಹೇಳಿ ಅವರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ತೆಗೆದುಕೊಂಡಂತ ಪೊಲೀಸರು ಸ್ಥಳಕ್ಕೆ ದೌಡಾಯಿಸ್ತಾರೆ. ಬಂದು ಅಂದ್ರೆ ಯಾವಾಗ ಈ ರೀತಿಯಾಗಿ ಚಿರತೆ ಮನೆ ಒಳಗಡೆ ಬಂದಿದೆ ಅಂತ ಗೊತ್ತಾಗುತ್ತೆ, ತಕ್ಷಣ ಲೇಔಟ್ ನಲ್ಲಿದ್ದ ಸಾಕಷ್ಟು ಜನ, ನೂರಾರು ಜನ ಅಲ್ಲಿ ಸುತ್ತುವರಿಯುವಂಥದ್ದು, ಮನೆಯ ಬಳಿ ಬಂದು ಚಿರತೆಯನ್ನ ನೋಡ್ಲಿಕ್ಕೆ ಮುಗಿ ಬೀಳುವಂಥದ್ದು, ಮತ್ತೆ ಯಾರಿಗಾದ್ರೂ ಏನಾದ್ರು ಮಾಡಿದ್ಯಾ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಗಾಬರಿಯಲ್ಲಿ ಆತಂಕದಲ್ಲಿ ಬಂದು ನೋಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಚಿರತೆ ಎಲ್ಲಿಂದ ಬಂತು ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಸೊ ಯಾವಾಗ ಚಿರತೆ ಹೀಗೆ ಮನೆಯೊಳಗೆ ಬರುತ್ತೆ, ಜನ ಕೂಡ ಸೇರ್ಕೊಳ್ತಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು, ಯಾರು ಕೂಡ ಏನಾದ್ರು ಚಿರತೆನ ಹಿಡಿಯುವಂತ ಒಂದು ಯತ್ನವನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಅಲ್ಲಿಂದ ಮನೆಯಿಂದ ದೂರ ನಿಲ್ಲುವಂತೆ ಸೂಚನೆ ಕೊಟ್ಟಿದ್ದಾರೆ. ಇದಾದ ಬಳಿಕ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಬನ್ನೇರುಘಟ್ಟ ಅಲ್ಲಿ ವನ್ಯಜೀವಿಗಳ ಇದಿದೆ, ಆ ಜೂ ಇಂದ ಇರುವಂತ ಕೆಲ ತಜ್ಞರು ಚಿರತೆಯನ್ನ ಹಿಡಿಲಿಕ್ಕೆ ಬೇಕಾಗಿರುವಂತವ್ರು ಕೂಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿರುವಂತದ್ದು. ಡಾಕ್ಟರ್ ಕಿರಣ್ ಎಂಬುವರ ನೇತೃತ್ವದಲ್ಲಿ ಆ ಚಿರತೆಯನ್ನ ಹಿಡಿಲಿಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು. ಅರವಳಿಕೆ ಮದ್ದನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಆದ್ರೆ ಈ ಚಿರತೆ ಏನು ಮನೆಯ ಒಳಗಡೆ ಇರುವಂತ ರೂಮ್ ನಲ್ಲಿ ಸೇರ್ಕೊಂಡಿರುವಂತದ್ದು ಹೊರಗೆ ಬರ್ತಾ ಇಲ್ಲ.